ಸ್ನೇಹಿತರೆ ನಮಸ್ಕಾರ. ಕಳೆದ ಕೆಲವು ದಿನಗಳಿಂದ ದರ್ಶನ್ ಅವರ ಫಾರ್ಮ್ ಹೌಸ್ನಲ್ಲಿರುವಂಥ ಕುದುರೆಗಳನ್ನು ಮಾರಾಟ ಮಾಡೋದಕ್ಕೆ ಮುಂದಾಗಿದ್ದಾರೆ. ಫಿನಾನ್ಷಿಯಲಿ ದರ್ಶನ್ ಅವರು ತುಂಬ ವೀಕ್ ಆಗಿದ್ದಾರೆ. ಈ ಕಾರಣಕ್ಕೋಸ್ಕರ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥ ವಿಚಾರವನ್ನು ಒಂದಷ್ಟು ಜನ ಹೇಳ್ತಾ ಇದ್ರು. ಇನ್ನೊಂದಷ್ಟು ಜನ ಇಲ್ಲರಿ, ನಿರ್ವಹಣೆ ಮಾಡೋದಕ್ಕೆ ದರ್ಶನ್ ಬಳಿ ಕಾಸಿಲ್ಲ, ದರ್ಶನ್ ಬೇರೆ ಜೈಲಲ್ಲಿದ್ದಾರೆ, ಯಾವಾಗ ಬೇಲ್ ಸಿಗುತ್ತೆ ಗೊತ್ತಿಲ್ಲ, ಹೇಗೆ ಇವನ್ನೆಲ್ಲನೂ ಕೂಡ ನಿಭಾಯಿಸೋದು ಅಂತ ಹೇಳ್ಬಿಟ್ಟು ಸೇಲ್ ಮಾಡೋದಕ್ಕೆ ಮುಂದಾಗಿದ್ದಾರಂತೆ ಅನ್ನುವಂಥ ವಿಚಾರವನ್ನು ಕೂಡ ಕೆಲವರು ಹಬ್ಸಿದ್ರು. ಇನ್ನೂ ಕೆಲವು ವಿರೋಧಿಗಳು ದರ್ಶನ್ ಅವರು ಯಾವ ಲೆವೆಲ್ ಪಾಪರಾಗಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ನೋಡಿ ಇದು ಅಂತಲೂ ಕೂಡ ಒಂದಷ್ಟು ನೆಗೆಟಿವ್ ಪೋಸ್ಟ್ಗಳನ್ನು ಹಾಕೋದ್ರ ಮೂಲಕ ನೆಗೆಟಿವ್ ಆದಂಥ ವಿಚಾರಗಳನ್ನು ಹಬ್ಬಿಸುವಂಥ ಪ್ರಯತ್ನವನ್ನು ಮಾಡಿದರು. ಆದರೆ ಅಸಲಿಗೆ ಅಲ್ಲಿ ನಡೆದಿದ್ದೇನು, ಫಾರ್ಮ್ ಹೌಸ್ನಲ್ಲಿ ಕುದುರೆ ಮಾರಾಟಕ್ಕೆ ಇದೆ ಅಂತ ಹೇಳ್ಬಿಟ್ಟು ಹಾಕಿದ್ದು ಯಾವಾಗ, ಇದರ ಹಿಂದಿನ ಉದ್ದೇಶ ಏನು, ಎಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ದರ್ಶನ್ಗೆ ರೇಣುಕಸ್ವಾಮಿಯ ಪ್ರಕರಣ ನಡೆಯೋದಕ್ಕಿಂತ ಕೆಲವು ದಿನಗಳ ಮುನ್ನವೇ ಶನಿಕಾಟ ಶುರು ಆಗಿತ್ತು. ಕೆಲವು ದಿನ ಅನ್ನೋದಕ್ಕಿಂತ ಕೆಲವು ವರ್ಷಗಳ ಮುನ್ನವೇ ಶನಿಕಾಟ ಶುರು ಆಗಿತ್ತು ಅಂತೇಳಿ ಅನಿಸುತ್ತೆ. ಯಾವ ಪರಿ ಶನಿಕಾಟ ಅಂತ ಹೇಳಿದ್ರೆ, ಮುಟ್ಟಿದೆಲ್ಲವೂ ಕೂಡ ಮುಳ್ಳಾಗಿ ಚುಚ್ಚುವಂಥ ಕೆಲಸವನ್ನು ಮಾಡ್ತು. ಹಗ್ಗ ಹಾವಾಗ್ತಿತ್ತು, ಏನೇ ಒಳ್ಳೆ ಕೆಲಸ ಮಾಡೋಕ್ಕೋದ್ರೂ ಕೂಡ ಅದು ಕೆಟ್ಟದಾಗ್ತಿತ್ತು. ಈಗ ದರ್ಶನ್ ಜೈಲು ಪಾಲಾಗಿದ್ದಾರೆ. ರೇಣುಕಸ್ವಾಮಿಯ ಹತ್ಯೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿ ಜೈಲಿನ ಶಿಕ್ಷೆಯನ್ನು ಅನುಭವಿಸ್ತಿದ್ದಾರೆ. ಮತ್ತೊಂದು ಕಡೆ ಹೊರಗಡೆ ಇರುವಂತಹ ಪ್ರತಿಯೊಬ್ಬರು ಕೂಡ, ವಿಜಯಲಕ್ಷ್ಮಿಯಿಂದ ಹಿಡಿದು ಮಗ, ಆಮೇಲೆ ಸಹೋದರ, ಫ್ಯಾಮಿಲಿಯವರು ಎಲ್ಲರೂ ಕೂಡ ಪ್ರತಿಯೊಂದು ಕ್ಷಣವನ್ನು ಕೂಡ ಕಣ್ಣೀರಿನಲ್ಲೇ ಕೈ ತೊಳಿತಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ದರ್ಶನ್ಗೆ ಈ ಪರಿಸ್ಥಿತಿ ಬಂತಲ್ಲ ಅಂಥೇಳಿ. ಇನ್ನು ಇವರಿಗಿಂತ ಹೆಚ್ಚು ಆತಂಕದಲ್ಲಿರೋದು ದರ್ಶನ್ ಫ್ಯಾನ್ಸ್ ಅಂತೂ ಸಾಕಷ್ಟು ಜನ ಒಂದು ರೀತಿಯಲ್ಲಿ ಪಾಪ ನಮ್ಮ ಗುರುಗಳಿಗೆ ಅಥವಾ ನಮ್ಮ ನೆಚ್ಚಿನ ಹೀರೋಗೆ ಹೀಗಾಯ್ತಲ್ಲ, ನಮ್ಮ ದೇವರಿಗೆ ಹೀಗಾಯ್ತಲ್ಲ, ನಮ್ಮ ಡಿ ಬಾಸಿಗೆ ಹೀಗಾಯ್ತಲ್ಲ ಅಂತೇಳ್ಬಿಟ್ಟು ಮರುಕವನ್ನು ವ್ಯಕ್ತಪಡಿಸ್ತಿದ್ದಾರೆ. ಕಣ್ಣೀರನ್ನು ಇವತ್ತಿಗೂ ಕೂಡ ಪ್ರತಿದಿನವೂ ಕೂಡ ಹಾಕ್ತಿದ್ದಾರೆ, ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಿದ್ದಾರೆ. ಹೀಗೆ ವಿಧವಾಗಿ ದರ್ಶನ್ ಅವರಿಗೋಸ್ಕರ ಪ್ರಾರ್ಥನೆಯನ್ನು ಮಾಡೋರು ಒಂದು ಕಡೆ ಆದರೆ, ವಿಧವಾಗಿ ದರ್ಶನ್ ಅವರ ಹೆಸರನ್ನು ಹಾಳು ಮಾಡೋರು ಮತ್ತೊಂದು ಕಡೆ. ಅವರ ಹೆಸರಿಗೆ ಕೆಟ್ಟ ಹೆಸರನ್ನು ತಂದು ಅಂಟಿಸಬೇಕು, ಅವರು ಫೈನಾನ್ಷಿಯಲಿ ಕಂಪ್ಲೀಟಾಗಿ ಲಾಸ್ ಆಗಿದ್ದಾರೆ, ವೀಕ್ ಆಗಿದ್ದಾರೆ ಅನ್ನೋದನ್ನು ತೋರಿಸ್ಬೇಕು. ಹೀಗೆ ನಾನಾ ಪ್ರಯತ್ನಗಳು ಕೂಡ ನಡೀತಾ ಇದ್ದಾವೆ. ಅಟ್ ದಿ ಸೇಮ್ ಟೈಮ್ ಈಗ ದರ್ಶನ್ ಅವರ ಫಾರ್ಮ್ ಹೌಸ್ಗೆ ಸಂಬಂಧಪಟ್ಟಂತೆ ಕಳೆದ ಕೆಲವು ದಿನಗಳಿಂದ ಒಂದು ಚರ್ಚೆ ಆಗ್ತಿದೆ. ಫಾರ್ಮ್ ಹೌಸ್ನಲ್ಲಿ ಕುದುರೆ ಮಾರಾಟಕ್ಕೆ ಇದೆ ಅನ್ನುವಂತಹ ಒಂದು ಬೋರ್ಡನ್ನು ನೋಡಿದಂಥವ್ರು, ಫಾರ್ಮ್ ಹೌಸ್ನ ಎದುರುಗಡೆ ಹಾಕಿರುವಂಥ ಬೋರ್ಡನ್ನು ನೋಡಿದವರು ವಿಧವಾದಂಥ ಕಮೆಂಟ್ಗಳನ್ನು, ಸುದ್ದಿಯನ್ನು, ಗಾಸಿಪ್ಗಳನ್ನು ಮಾಡ್ತಿದ್ದಾರೆ. ದರ್ಶನ್ ಫಾರ್ಮ್ ಹೌಸ್ನಲ್ಲಿರುವಂಥ ಕುದುರೆಗಳನ್ನು ಮಾರಾಟಕ್ಕಿಟ್ಟಿದ್ದಾರೆ. ಜೈಲಿನಲ್ಲಿರುವಂಥ ದರ್ಶನ್ ಕುದುರೆಯನ್ನು ಯಾಕೆ ಮಾರಾಟ ಮಾಡ್ತಾ ಇದ್ದಾರೆ? ಫೈನಾನ್ಷಿಯಲಿ ಅಷ್ಟೊಂದು ಹೊಡೆತವನ್ನು ಅನುಭವಿಸ್ತಿದ್ದಾರೆ. ಕುದುರೆ ಮಾರೋದ್ರಿಂದ ದರ್ಶನ್ ಅವರ ಆರ್ಥಿಕ ಪರಿಸ್ಥಿತಿ ಉದ್ಧಾರ ಆಗ್ತದೆ. ಹಾಗೆಯೇ ಕುದುರೆಯಿಂದ ಬರುವಂಥ ದುಡ್ಡಿನಿಂದ ದರ್ಶನ್ಗೆ ಇನ್ನಷ್ಟು ನೆರವು ಸಿಗುವಂತಾಗುತ್ತಾ? ಆ ಲೆವೆಲ್ ಪಾಪರಾಗಿದ್ದಾರೆ. ಈ ಸಿನಿಮಾ ಮತ್ತು ಆ್ಯಕ್ಟಿವ್ ಆಗಿರುವಂತಹ ದರ್ಶನ್ ಈಗ ಒಂದು ರೀತಿಯಲ್ಲಿ ಇನ್ಆ್ಯಕ್ಟಿವ್ ಆಗಿದ್ದಾರೆ. ಈ ಸಂದರ್ಭದಲ್ಲಿ ದರ್ಶನ್ ನೆಚ್ಚಿನ ಕುದುರೆಗಳನ್ನು ಮಾರೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂತಹ ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ಗಳು ಬಂದಂಥ ಬೆನ್ನಲ್ಲೇ ಈಗ ನೇರವಾದಂಥ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಇಲ್ಲಿನ ಮ್ಯಾನೇಜರ್ಗಳು ಮಾಡಿದ್ದಾರೆ. ಅಷ್ಟು ಮಾತ್ರವಲ್ಲ, ವಿಜಯಲಕ್ಷ್ಮಿ ದರ್ಶನ್ ಅವರು ಕೂಡ ವಿರೋಧಿಗಳಿಗೆ ಒಂದು ಸ್ಪಷ್ಟ ಸಂದೇಶವನ್ನು ರವಾನಿಸಿದ್ದಾರೆ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದಂಥ ವಿಡಿಯೋ ಒಂದರಲ್ಲಿ ದರ್ಶನ್ ಅವರ ಫಾರ್ಮ್ ಹೌಸ್ ಮುಂದೆ ಕುದುರೆಗಳು ಮಾರಾಟಕ್ಕಿವೆ ಅನ್ನುವಂಥ ಬೋರ್ಡ್ ಕಂಡು ಬಂದಿತ್ತು. ಇದರಿಂದ ಒಂದಷ್ಟು ಗಾಸಿಪ್ಗಳು ಹಬ್ಬಿದ್ದಂತೂ ಸತ್ಯ. ಅದು ಗಾಸಿಪ್ ಅಷ್ಟೇ ಅಂಥೇಳಿ ಫಾರ್ಮ್ ಹೌಸ್ನ ಮ್ಯಾನೇಜರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕಳೆದ ಒಂದು ವಾರದಿಂದ ಈ ವಿಚಾರ ಕೇಳಿಬಿಟ್ಟೆ, ದರ್ಶನ್ ಅವರ ಕುದುರೆ ಮಾರಾಟಕ್ಕಿಟ್ಟಿದ್ದಾರೆ ಅಂಥೇಳಿ. ದರ್ಶನ್ ಅವರು ತೊಂದರೆಯಲ್ಲಿ ಇರೋದರಿಂದ ವಿಜಯಲಕ್ಷ್ಮಿ ಅವರು ಕುದುರೆ ಮಾರಾಟಕ್ಕಿಟ್ಟಿದ್ದಾರೆ ಅಂಥೇಳಿ ಸುದ್ದಿ ಹರಿದಾಡಿದ್ದನ್ನು ನಾನು ಕೂಡ ಗಮನಿಸಿದ್ದೇನೆ. ಈ ತೋಟವನ್ನು ನೋಡಿಕೊಳ್ತಾ ಇರೋದು ನಾನೇ. ಕುದುರೆ ಮಾರಾಟಕ್ಕೆ ಇದೆ ಅನ್ನುವಂಥ ಬೋರ್ಡ್ ಹಾಕಿ 1.5 ವರ್ಷದ ಮೇಲೆ ಆಯಿತು. ಹೀಗಂತೇಳ್ಬಿಟ್ಟು ಮ್ಯಾನೇಜರ್ ಸುನೀಲ್ ಸ್ಪಷ್ಟನೆಯನ್ನು ಕೊಟ್ಟಿದ್ರು. ಅಷ್ಟಕ್ಕೆ ಸುಮ್ಮನಾಗಲಿಲ್ಲ, ಇನ್ನೂ ಕೂಡ ಮುಂದೆ ಮಾತನಾಡಿದಂತ ಸುನೀಲ್, ಯಾಕೆ ಹಾಕಿದ್ವಿ ಅಂತಂದರೆ, ಈಗ ಮೈಸೂರು ಸುತ್ತಮುತ್ತ, ಬೆಂಗಳೂರು, ಹಾಸನ ಈ ಸುತ್ತಮುತ್ತ ಯಾರಿಗಾದರೂ ಕುದುರೆ ಸಾಕಬೇಕು ಅನ್ನೋಂಥ ಆಸೆ ಇದ್ದರೆ ಅವರಿಗೆ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಥವಾ ಹೇಗೆ ಅನ್ನೋದು ಗೊತ್ತಿರಲಿಲ್ಲ. ರಾಜಸ್ಥಾನ್ ಮತ್ತು ತಮಿಳುನಾಡಿನಲ್ಲಿ ಕುದುರೆ ಸಿಗ್ತದೆ ಅಂತ ಗೊತ್ತಿದ್ದವರೇ ಹೆಚ್ಚು ಮೋಸ ಹೋಗ್ತಾರೆ. ಇನ್ನು ಏನೂ ಕೂಡ ಗೊತ್ತಿಲ್ಲದೆ ಇರೋರು ಹೇಗೆ ಬೇಕಾದರೂ ಮೋಸ ಹೋಗಬಹುದು, ಇಲ್ಲಿ 100% ಗ್ಯಾರಂಟಿ ಅಂತಲೂ ಕೂಡ ಹೇಳ್ತಾರೆ. ಅಂದರೆ ಅಷ್ಟು ಮೋಸ ಇದೆ ಈ ವ್ಯವಹಾರದಲ್ಲಿ ಅಂತೇಳಿ. ಹೀಗೆ ಸುನೀಲು ಮತ್ತಷ್ಟು ವಿಚಾರಗಳನ್ನು ಕೂಡ ಹೇಳ್ತಾರೆ. ಅದಕ್ಕೋಸ್ಕರ ನಮ್ಮ ದರ್ಶನ್ ಸರ್ ಅವರ ಆ ಒಂದು ವಿಶೇಷವಾದಂಥ ಮನಸ್ಥಿತಿ ಏನಂತ ಹೇಳಿದ್ರೆ, ಯಾರೂ ಮೋಸ ಹೋಗೋದು ಬೇಡ, ಒಳ್ಳೆ ರೇಟಿಗೆ ನಾವೇ ತರೋಣ, ಒಂದಷ್ಟು ಲಾಭವನ್ನು ಇಟ್ಕೊಂಡು ಕುದುರೆಯನ್ನು ಮಾರೋಣ ಅನ್ನೋಂಥ ವಿಚಾರವನ್ನು ಇಟ್ಕೊಂಡು ನಮಗೆ ಹೇಳಿದರು. ಈ ಕಾರಣಕ್ಕೆ ಆ ಬೋರ್ಡನ್ನು ಹಾಕಿರೋದು. ಯಾರಾದರೂ ಸಾಕೋರಿದ್ದರೆ ಬಂದು ವಿಚಾರಿಸಿ, ಕುದುರೆಗಳನ್ನು ತಗೊಳ್ಬಹುದು ಅನ್ನುವಂಥ ಉದ್ದೇಶದಿಂದ ಕುದುರೆ ಮಾರಾಟಕ್ಕೆ ಇದೆ ಅನ್ನುವಂತಹ ಬೋರ್ಡನ್ನು ಹಾಕಿದ್ದೇವೆ.
ಅದನ್ನು ತಪ್ಪಾಗಿ ಅರ್ಥೈಸಿಕೊಳ್ಬೇಡಿ ಅಂತಲೂ ಕೂಡ ರಿಯಾಕ್ಟನ್ನು ಮಾಡಿದ್ದಾರೆ. ಆಮೇಲೆ ಇವತ್ತು ನಿನ್ನೆ ಹಾಕಿದಂಥ ಬೋರ್ಡ್ ಅಲ್ಲ, 1.5 ವರ್ಷದ ಹಿಂದೆನೇ ಹಾಕಿದಂಥ ಬೋರ್ಡು, ದರ್ಶನ್ ಅವರ ಸೂಚನೆ ಮೇರೆಗೆ ಹಾಕಿದಂತಹ ಬೋರ್ಡು ಅನ್ನೋದನ್ನು ಕೂಡ ಹೇಳ್ತಾರೆ. ನಮ್ಮದೊಂದು ಕೆಟ್ಟ ಸಮಯ, ಏನೂ ಕೂಡ ಮಾಡೋಕ್ಕಾಗಲ್ಲ. ಒಳ್ಳೆಯವ್ರಿಗೆ ಒಳ್ಳೆಯದು ಆಗಲೇಬೇಕು, ಒಳ್ಳೆಯದಾಗುತ್ತೆ. ನಮ್ಮ ಯಜಮಾನರು ಹೊರಗಡೆ ಇದ್ದಾಗ ಎಷ್ಟು ಜನಕ್ಕೆ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ, ಎಷ್ಟೋ ಜನಕ್ಕೆ ಕೆಲಸ ಕೂಡ ಕೊಟ್ಟಿದ್ದಾರೆ. ಇದನ್ನು ನಾವು ಹೇಳಬೇಕಾಗಿಲ್ಲ, ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಲಾಕ್ಡೌನ್ ಸಮಯದಲ್ಲಿ ಯಜಮಾನರು ಒಂದು ಕರೆಗೆ ಎಷ್ಟು ದೇಣಿಗೆ ಬಂತು ಅನ್ನೋದನ್ನು ಬಹುಶಃ ನೀವು ನೋಡಿರ್ತೀರ. ಸರ್ಕಾರಕ್ಕೆ ಅದನ್ನು ದರ್ಶನ್ ಒಪ್ಪಿಸಿದ್ದಾರೆ. ಅದರಿಂದ ಎಷ್ಟು ಮೂಕ ಪ್ರಾಣಿಗಳಿಗೆ ಹೊಟ್ಟೆ ತುಂಬಿದೆ ಅನ್ನೋದನ್ನು ಹೇಳಬೇಕಾಗಿಲ್ಲ. ದಯವಿಟ್ಟು ನಮ್ಮ ಯಜಮಾನರು ಹಾಗೂ ತೋಟದ ವಿಚಾರದಲ್ಲಿ ಅಥವಾ ಫ್ಯಾಮಿಲಿ ವಿಚಾರದಲ್ಲಾಗಲಿ ತಪ್ಪು ಸಂದೇಶಗಳನ್ನು ಕೊಡಬೇಡಿ ಎನ್ನುವಂತಹ ಮನವಿಯನ್ನು ಮ್ಯಾನೇಜರ್ ಸುನೀಲ್ ಮಾಡಿಕೊಂಡಿದ್ದಾರೆ. ಇಷ್ಟಕ್ಕೆ ಸುಮ್ಮನಾಗಲ್ಲ, ಸ್ವತಃ ವಿಜಯಲಕ್ಷ್ಮಿ ದರ್ಶನ್ ಅವರು ಕೂಡ ಕುದುರೆ ಜೊತೆಗೆ ಇರುವಂಥ ಫೋಟೋಸ್ಗಳನ್ನು ವೈರಲ್ ಮಾಡಲಾಗಿದೆ. ದರ್ಶನ್ನು ಸಾಕಿದಂಥ ಕುದುರೆಗಳು, ಅದರಲ್ಲೂ ಕೂಡ ಈ ಬಿಳಿ ಕುದುರೆ ಇದೆಯಲ್ಲ, ಇದು ದರ್ಶನ್ಗೆ ತುಂಬ ಇಷ್ಟ. ಇನ್ಫ್ಯಾಕ್ಟ್ ವಿಜಯಲಕ್ಷ್ಮಿಗೂ ಕೂಡ ಈ ಕುದುರೆ ಅಂದರೆ ಇಷ್ಟ. ಹಾರ್ಸ್ ರೈಡಿಂಗು ದರ್ಶನ್ ಅವರ ಹಾಬಿ. ಹಾಗಾಗಿ ಹಾರ್ಸ್ ರೈಡಿಂಗನ್ನು ಕಲ್ತಿರುವಂಥ ದರ್ಶನ್ ಈ ಕುದುರೆಗಳ ಮೇಲೆ ಕೂತ್ಕೊಂಡು ಸವಾರಿಯನ್ನು ಮಾಡ್ತಾರೆ ಫಾರ್ಮ್ ಹೌಸ್ನ ಒಳಗಡೆ. ಹೀಗೆ ದರ್ಶನ್ ಅವರು ಹೇಗೆ ಎಂಜಾಯ್ಮೆಂಟ್ ಅಂದರೆ ತಮ್ಮೆಲ್ಲ ನೋವುಗಳನ್ನು, ಟೆನ್ಷನ್ಗಳನ್ನು ಕಳೀಲಿಕ್ಕೆ ಒಂದು ರಿಲ್ಯಾಕ್ಸೇಷನ್ಗೆ ಫಾರ್ಮ್ ಹೌಸ್ಗೆ ಬರ್ತಾಯಿದ್ರು. ಅದೇ ರೀತಿ ವಿಜಯಲಕ್ಷ್ಮಿ ಕೂಡ ಈಗ ಆಗಾಗ ಬರ್ತಿದ್ದಾರೆ. ಆಗಾಗ ಬಂದು ಫಾರ್ಮ್ ಹೌಸ್ನಲ್ಲಿ ಒಂದಷ್ಟು ಸಮಯವನ್ನು ಕಳೀತಾ ಇದ್ದಾರೆ. ಕಳೆಯೋದು ಮಾತ್ರವಲ್ಲದೆ ಈ ರೀತಿ ಈ ಪ್ರಾಣಿಗಳ ಜೊತೆಗೆ ಸಮಯವನ್ನು ಕೂಡ ಸ್ಪೆಂಡ್ ಮಾಡ್ತಾ ಮನಸ್ಸಿನ ನೋವನ್ನು ಕಳೆಯುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ದರ್ಶನ್ ಜೈಲು ಸೇರಿದ್ದು ದರ್ಶನ್ಗೆ ಸಂಬಂಧಪಟ್ಟಂತಹ ಬೇರೆ ಬೇರೆ ವಿಚಾರಗಳು, ಬೇರೆ ಬೇರೆ ಸಂಗತಿಗಳ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ಚರ್ಚೆ ಆಗ್ತಿರೋದು ಮಾತ್ರ ವಿಪರ್ಯಾಸ. ಅದರಲ್ಲೂ ಕೂಡ ಕುದುರೆ ಮಾರಾಟಕ್ಕೆ ಇದೆ ಅನ್ನುವಂಥ ಒಂದು ಚಿಕ್ಕ ಬೋರ್ಡು ಇಷ್ಟು ದೊಡ್ಡ ಸುದ್ದಿ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ. ಇನ್ಫ್ಯಾಕ್ಟು ಅದಕ್ಕೆ ಅವಕಾಶವೂ ಕೂಡ ಇಲ್ಲ ಈ ರೀತಿಯೆಲ್ಲ ಮಾಡಲಿಕ್ಕೆ. ಹಾಗಾಗಿ ಇಲ್ಲಿ ಕಾನೂನುಬದ್ಧವಾಗಿಯೇ ಕುದುರೆಯನ್ನು ತಂದು ಕುದುರೆಯನ್ನು ಮಾರಾಟ ಮಾಡಿ ಅವರಿಗೆ ಕಾನೂನುಬದ್ಧವಾಗಿ, ಅಂದರೆ ಎಲ್ಲೂ ಕೂಡ ಇಲ್ಲಿಗಲಾಗಿ ಮಾಡೋ ಹಾಗಿಲ್ಲ. ಕುದುರೆಗಳನ್ನೆಲ್ಲ ಅಷ್ಟು ಈಸಿನೂ ಅಲ್ಲ ಬಿಡಿ ಸಾಕೋದು. ಆಮೇಲೆ ತುಂಬ ಕಡಿಮೆ ಅಮೌಂಟಿಗೆ ಕುದುರೆ ಸಿಗುತ್ತೆ ಅಂತಲೂ ಕೂಡ ಅಂದ್ಕೊಂಬೇಡಿ. ಬೇರೆ ನಾಯಿನೋ ಬೆಕ್ಕೋ ಸಿಕ್ಕಿದಂಗೆ ಕುದುರೆ ಸಿಗೋದಿಲ್ಲ. ಆಮೇಲೆ ಅಲ್ಲಿ ಮ್ಯಾನೇಜರ್ ಕೂಡ ಹೇಳಿದ್ರು ನೋಡಿ, ಮೋಸ ಹೋಗೋರೇ ಜಾಸ್ತಿ. ಇದ್ರ ಬಗ್ಗೆ ಗೊತ್ತಿರೋರು ಕೂಡ ಮೋಸ ಹೋಗ್ತಾರೆ. ಹಾಗಾಗಿ ಆ ರೀತಿ ಮೋಸ ಹೋಗೋದು ಬೇಡ ಅನ್ನೋದು ಇವರ ಕಾಳಜಿ. ಬಟ್ ಕೆಲವು ಸಲ ಈ ಕಾಳಜಿಗಳು, ಈ ಒಳ್ಳೆತನಗಳೇ ಹೇಗೆ ಮುಳುವಾಗುತ್ತೆ ಅನ್ನೋದಕ್ಕೆ ಈ ಸುದ್ದಿಯೇ ಸಾಕ್ಷಿ. ಚಿಕ್ಕದೊಂದು ಬೋರ್ಡು ಎಷ್ಟು ದೊಡ್ಡ ಸುದ್ದಿ ಆಯಿತು ಅನ್ನೋದಕ್ಕೆ ಸಾಕ್ಷಿ ಇದು. ವಾಟ್ ಎವರ್, ನಿಮಗೇನು ಅನಿಸುತ್ತೆ ಸ್ನೇಹಿತರೆ ದರ್ಶನ್ ಅವರ ಈ ಒಳ್ಳೆತನದ ಬಗ್ಗೆ? ದರ್ಶನ್ ಅವರು ಇನ್ನೊಬ್ಬರು ಮೋಸ ಹೋಗಬಾರ್ದು ಅಂತ ಹೇಳ್ಬಿಟ್ಟು ತಾವು ಮಾಡಿದಂಥ ಪ್ರಯತ್ನದ ಬಗ್ಗೆ, ಜೊತೆಗೆ ಈ ರೀತಿ ಸುಳ್ಳು ಸುದ್ದಿಗಳನ್ನು ವೈರಲ್ ಮಾಡೋರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಕಮೆಂಟ್ಸನ್ನು ತಿಳಿಸಿ. ಹಾಗೆಯೇ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.